श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरि। ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 14 ಗುಣತ್ರಯ ವಿಭಾಗ ಯೋಗ ಸಂಪುಟ 107 ಯಯಾ ದೇವಾಚಿಯ ಬೋಲಾ ಪಾರ್ಥು ಅತಿ ಸುಖಾವಲ ಮೇಘೆ ಸಂಬೋಖಿಲ ಮೋರು ಜೈಸ। ಕೇಳಿ ಶ್ರೀಕೃಷ್ಣನ ಈ ಮಾತುಗಳನ್ನು ಅರ್ಜುನ ಅತ್ಯಂತ ಸಂತೋಷಗೊಂಡನು। ಕೇಳಿ ಮೇಘಗರ್ಜನೆಯನ್ನು ನವಿಲಿಗೆ ಸಂತೋಷವಾಗುವಂತೆ। ಶ್ರೀಕೃಷ್ಣನ ಇಂಥ ಮಾತುಗಳನ್ನು ಕೇಳಿ ಮೇಘಗರ್ಜನೆ ಕೇಳಿ ನವಿಲಿಗೆ ಸಂತೋಷವಾಗುವಂತೆ ಅರ್ಜುನನು ಸಂತೋಷಗೊಂಡನು। ಅರ್ಜುನ ಉವಾಚ ಕೈರ್ಲಿಂಗೈ ಸ್ತ್ರೀನ್ ಗುಣಾನೇತಾನತೀತೋ ಭವತಿ ಪ್ರಭೋ ಕಿಮಾಚಾರಃ ಕಥಂ ಚೈತಾಂ ಸ್ತ್ರೀನ್ ಗುಣಾನತಿವರ್ತತೆ। ಅರ್ಜುನನೆಂದನು, ಹೇ ಪ್ರಭು, ಈ 3 ಗುಣಗಳ ಆಚೆಗೆ ಹೋಗುವವನನ್ನು ಯಾವ ಲಕ್ಷಣಗಳಿಂದ ತಿಳಿದುಕೊಳ್ಳಬೇಕು? ಅವನ ಆಚರಣೆ ಹೇಗೆ ಇರುತ್ತದೆ? ಈ 3 ಗುಣಗಳ ಆಚೆಗೆ ಅವನು ಹೇಗೆ ಹೋಗುತ್ತಾನೆ? ತೇಣೇ ತೋಷೆ ವೀರಪುಷೆ ಜೀ ಕೋಣಿ ಚಿಹ್ನಿತೋ ದಿಶೆ ಜಯಾಮಾಜಿ ವಸೆ ಐಸಾ ಬೋಧು। ಅದರಿಂದ ಸಂತುಷ್ಟನಾದ ವೀರ ಅರ್ಜುನನು ಯಾವನು ಪಡೆದಿರುವನೋ ಆತ್ಮಬೋಧವನ್ನು ಅಂಥವನು ತನ್ನಲ್ಲಿ ಯಾವ ಲಕ್ಷಣಗಳನ್ನು ಹೊಂದಿರುವನೆಂದು ಶ್ರೀಕೃಷ್ಣನನ್ನು ಕೇಳಿದನು। ಅದರಿಂದ ಸಂತುಷ್ಟನಾದ ವೀರ ಅರ್ಜುನನು ಯಾವನು ಆತ್ಮಬೋಧವನ್ನು ಪಡೆದಿರುವನೋ ಅಂಥವನು ತನ್ನಲ್ಲಿ ಯಾವ ಲಕ್ಷಣಗಳನ್ನು ಹೊಂದಿರುವನೋ ಅವೆಲ್ಲವುಗಳನ್ನು ಕುರಿತು ಹೇಳಬೇಕೆಂದು ಅರ್ಜುನನು ಶ್ರೀಕೃಷ್ಣನಿಗೆ ಕೇಳಿದನು। ತೋ ನಿರ್ಗುಣಕಾಯ ಆಚರೆ ಕೈಸೇ ನೀ ಗುಣ ವಿಸ್ತರೆ ಹೇ ಸಾಂಗಿಜೋ ಮಾಹೇರೆ ಕೃಪೇ ಚೇನಿ। ಆ ಗುಣಾತೀತ ಪುರುಷನು ಹೇಗೆ ಆಚರಿಸುವನು ಹಾಗೂ ತ್ರಿಗುಣಗಳನ್ನು ನಿವಾರಿಸುವನು? ಕೃಪೆಯ ತೌರು ಮನೆಯಾಗಿರುವ ನೀನು ಹೇಳಬೇಕು ನನಗೆ। ಆ ಗುಣಾತೀತ ಪುರುಷನು ತನ್ನ ಆಚರಣೆಯನ್ನು ಹೇಗೆ ಇಟ್ಟುಕೊಂಡಿರುವನು ಹಾಗೂ ಅವನು ತ್ರಿಗುಣಗಳನ್ನು ಹೇಗೆ ನಿವಾರಿಸುವನು? ಕೃಪೆಯ ತೌರು ಮನೆಯಾದ ನೀನು ನನಗೆ ಸವಿಸ್ತಾರವಾಗಿ ಹೇಳಬೇಕು। सद्गुरुनाथ महाराज की जय। जय जय रघुवीर समर्थ। श्री पंढरीनाथ महाराज की जय। जय जय रघुवीर समर्थ।